ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ ಇಂದು ಪ್ರಶ್ನೆ ಪತ್ರಿಕೆ ಒಳಗಡೆ 4 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವ, ಸೊ ಅವುಗಳ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲಿಗೆ 4 ಅಂಕದ ಪ್ರಶ್ನೆ. ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಸಿಗ್ತಿದ್ದಾವ. ಕೆಲವು ಏನು ಅಂದರೆ ಸ್ಪರ್ಧಾತ್ಮಕ ಕೇಂದ್ರಗಳಲ್ಲಿ ಕೆಲವು ಕ್ವಶನ್ ಪೇಪರ್ಗಳನ್ನು ತೆಗಿತಾ ಇದ್ದಾರೆ. ಸೊ ಅಲ್ಲಿ ಕ್ವಶನ್ ಪೇಪರ್ಗಳಂತಹ ಮಾಹಿತಿಯನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. 2 ಅಂಕದ ಪ್ರಶ್ನೆಯನ್ನು ಒಮ್ಮೆ 3 ಅಂಕಕ್ಕೆ, ಒಮ್ಮೆ 4 ಅಂಕಕ್ಕೆ ಹೇಳ್ತಾ ಇದ್ದಾರೆ, ಒಮ್ಮೆ 4 ಅಂಕದ ಪ್ರಶ್ನೆನ 2 ಅಂಕಕ್ಕೆ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಮ್ಮೆ ಗಣಿತ ವಿಷಯವನ್ನು ಹೆಚ್ಚು ಕೇಳ್ತಾ ಇದ್ದಾರೆ, ಒಮ್ಮೆ ವಿಜ್ಞಾನ ವಿಷಯವನ್ನು ಹೆಚ್ಚು ಕೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಗಣಿತ ಪ್ರಶ್ನೆ ಪತ್ರಿಕೆ ಒಳಗಡೆ 80 ಅಂಕದವರೆಗೆ ಬರ್ಬೋದು. ಉಳಿದ ಅಂಕಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂತ ನಾನು ಕೇಳ್ಪಟ್ಟೆ. ಸೊ ಆದರೂ ಇರಲಿ, ನಾನು ಗಣಿತ ವಿಷಯದ ಕೆಲವು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತಾ ಇದೆ. ಅಂದರೆ ಮೊದಲಿಗೆ 4 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ. ಸೊ ಆ ಪ್ರಶ್ನೆ ಪತ್ರಿಕೆಯ ಪ್ರಕಾರ ನಾನು 4 ಅಂಕದ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೇನೆ. ಸೊ ಮೊದಲನೇ 4 ಅಂಕದ ಪ್ರಶ್ನೆ ಈ ರೀತಿ ಇದೆ ನೋಡಿ. ಏನಪ್ಪಾ ಅಂದರೆ ಒಂದು ಲಂಬಕೋನ ತ್ರಿಭುಜ ಇದೆ, ಒಂದು ಲಂಬಕೋನ ತ್ರಿಭುಜ ಇದೆ. ಎ ಬಿ ಸಿ ಮತ್ತು ಡಿ, ಈ ರೀತಿ ಒಂದು ಲಂಬಕೋನ ತ್ರಿಭುಜ ಇದೆ. ಅದರಲ್ಲಿ ಅಳತೆ ಕೊಟ್ಟಿದ್ದಾನ. ಎ ಬಿ ಬಾಹುವಿನ ಅಳತೆ 8 ಸೆಂಟಿಮೀಟರ್, ಸಾರಿ 6 ಎ ಬಿ ಬಾಹುವಿನ ಅಳತೆ 8 ಸೆಂಟಿಮೀಟರ್, ಬಿ ಸಿ ಬಾಹುವಿನ ಅಳತೆ 6 ಸೆಂಟಿಮೀಟರ್. ನೆಕ್ಸ್ಟ್ ಅದಾದ್ಮೇಲೆ ಎ ಸಿ ಬಾಹುವಿನ ಅಳತೆ 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಕೊಟ್ಟು ಏನು ಹೇಳಿದಾನ್ರಿ ಅಂದರೆ, ಹಾಗಾದ್ರೆ ಅತಿ ದೊಡ್ಡ ಬಾಹುವನ್ನು ಅರ್ಧಿಸುವ ಮಧ್ಯ ರೇಖೆಯ ಅಳತೆ. ಈ ಅತಿ ದೊಡ್ಡ ಬಾಹುವನ್ನ ಅಂದ್ರೆ ಎ ಸಿಯನ್ನ ಅರ್ಧಿಸುವಂತಹ ರೇಖೆ ಯಾವುದು ಅಂದ್ರೆ ಬಿ ಡಿ. ಸೊ ಬಿ ಡಿ ಅಳತೆಯನ್ನ ಕೇಳಿದಾನ, ಬಿ ಡಿ ಅಳತೆಯನ್ನ ಕೇಳಿದಾನ. ಹಾಗಾದ್ರೆ ಈ ಲಂಬಕೋನ. ಸೊ ಈ ಮಾಹಿತಿಗೆ ಮಾರ್ಪಿನ ಗುಣಾಂಕವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನ. ಮಾರ್ಪಿನ ಗುಣಾಂಕ. ಸೊ ಮಾರ್ಪಿನ ಗುಣಾಂಕ ಅಂದ್ರೆ ನೆನಪಿರಬೇಕು, ಮಾನಕ ವಿಚಲನೆ ಡಿವೈಡೆಡ್ ಬೈ ಸರಾಸರಿ ಇಂಟು 100. ಮಾರ್ಪಿನ ಗುಣಾಂಕದ ಸೂತ್ರ ಮಾನಕ ವಿಚಲನೆ ಡಿವೈಡೆಡ್ ಬೈ ಸರಾಸರಿ ಇಂಟು 100. ಹಾಗಾದ್ರೆ ಸರಾಸರಿಯನ್ನ ಮೊದಲು ಕಂಡುಹಿಡಬೇಕು. ಸರಾಸರಿ ಬೇಕಾದ್ರೆ ಎಕ್ಸ್ ಆವೃತ್ತಿ ಕೊಟ್ಟಿದ್ದಾನ ಮತ್ತು ಮಧ್ಯ ಕೊಟ್ಟಿದ್ದಾನ. ಸೊ ಇದನ್ನ ಎಫ್ ಎಕ್ಸ್ ಅಂತ ಹೇಳಿ ಕಂಡುಹಿಡಿಯೋಣ. 15 30, 60, 88, 5 30, 3 ಉಳಿತು, 10 130, 6 12, 1 ಉಳಿತು, 6 18, 1 19. ಸೊ ಸಿಗ್ಮಾ ಎಫ್ ಎಕ್ಸ್ ಸರಾಸರಿಯನ್ನು ಕಂಡುಹಿಡಿಯೋದಾಗಿದೆ. ಹಾಗಾದ್ರೆ ಸಿಗ್ಮಾ ಎಫ್ ಎಕ್ಸ್ ಸರಾಸರಿಯನ್ನು ನೋಡಿದಾಗ ಏನು ಬರುತ್ತೆ? ಆ ಮೊತ್ತವನ್ನು ನೋಡಿದಾಗ 500 ಆಗುತ್ತೆ. ಎಷ್ಟಾಗುತ್ತೆ? 500 ಆಗುತ್ತೆ. ಹಾಗಾದ್ರೆ ಸರಾಸರಿ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ಕರಿಬಹುದು. 500 ಭಾಗಲೆ 20, ಈ 0 ಈ 0, 2 1 2 25. ಸೊ ಸರಾಸರಿ ಎಷ್ಟು ಬಂದ್ರೆ 25. ಇನ್ನು ಸರಾಸರಿ ಆದ್ಮೇಲೆ ಏನು ಕಂಡುಹಿಡಿಬೇಕು? ಡಿ ಮಾನಕ ವಿಚಲನೆ ಅಥವಾ ವಿಚಲನೆಯನ್ನು ಕಂಡುಹಿಡಿಬೇಕು. ಯಾವುದು? ಡಿ ಕಂಡುಹಿಡಿಬೇಕು. ಡಿ ಅಂದ್ರೆ ನಮ್ಗೆ ಗೊತ್ತಿದೆ ಏನು ಅಂದ್ರೆ ಎಕ್ಸ್ ಮೈನಸ್ ಅಂದಾಜು ಸರಾಸರಿ ಎ. ಹಾಗಾದ್ರೆ ಅಂದಾಜು ಸರಾಸರಿ ಎ ಈಕ್ವಲ್ ಟು 2 ತೆಗೆದುಕೊಳ್ಳೋಣ. 22 ತೆಗೆದುಕೊಳ್ಳೋಣ. ಎಷ್ಟು ತಗೊಳ್ಳೋಣ? 22 ತೆಗೆದುಕೊಳ್ಳೋಣ. ಹಾಗಾದ್ರೆ ಡಿ ನೋಡ್ರಿ 22 ಇದೆ, ಕಳೀತಾ ಇದ್ದೇನೆ. -7 ಬರುತ್ತೆ, -2 ಬರುತ್ತೆ, 0 ಬರುತ್ತೆ, +4 ಬರುತ್ತೆ, +10 ಬರುತ್ತೆ ಡಿ ವ್ಯಾಲ್ಯೂ. ಹಾಗಾದ್ರೆ ಈ ಡಿ ವ್ಯಾಲ್ಯೂ ಆಗಿಂದ ನಾವು ಯಾವ್ದು ಕಂಡುಹಿಡಿಬೇಕು ಅಂದ್ರೆ ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಯಾವ್ದು ಕಂಡುಹಿಡಿಬೇಕ್ರಿ? ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಡಿ ಸ್ಕ್ವೇರ್
ಹಾಗಾದ್ರೆ 7ರ ವರ್ಗ 49, 2ರ ವರ್ಗ 4, 0, 4ರ ವರ್ಗ 16, 10ರ ವರ್ಗ 100. ಇದಾದ್ಮೇಲೆ ಎಫ್ ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಹಾಗಾದ್ರೆ ಎಫ್ ಮತ್ತು ಡಿ ಸ್ಕ್ವೇರ್ ಅನ್ನ ಗುಣಾಕಾರ ಮಾಡಬೇಕು. ಎಫ್ ಮತ್ತು ಡಿ ಸ್ಕ್ವೇರ್ ಅನ್ನ ನಾವೇನ್ ಮಾಡ್ಬೇಕಾಗಿದೆ? ಗುಣಾಕಾರ ಮಾಡಬೇಕಿದೆ. ಹಾಗಾದ್ರೆ ಈ 2 49 98, 4 3 12, 0ಗೆ 0, ಸೊ 16 5 80, 6 100 600. ಸೊ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಈಕ್ವಲ್ ಟು ಒಟ್ಟು ಕೂಡಿಸಿದಾಗ 790 ಬರುತ್ತೆ. 790 ಬರುತ್ತೆ. ಇನ್ನು ನಾವು ಸರಾಸರಿಯನ್ನು ಸಿಕ್ಕಾಯಿತು. ಇನ್ನೇನು ಕಂಡುಹಿಡಿಬೇಕ್ರಿ ಅಂದ್ರೆ ಮಾನಕ ವಿಚಲನೆಯನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಮಾನಕ ವಿಚಲನೆ ಸೂತ್ರ ಗೊತ್ತಿದೆ. ಮಾನಕ ವಿಚಲನೆ ಈಕ್ವಲ್ ಟು ರೂಟ್ ಆಫ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಇದೆ. ಹಾಗಾದ್ರೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಎಷ್ಟು? ಸೊ 790 ಡಿವೈಡೆಡ್ ಬೈ 2. ಈ ವ್ಯಾಲ್ಯೂ ತೆಗೊಂಡ್ರಿ. ಸೊ 2 1 2 3 6 2 9 18 ಪಾಯಿಂಟ್ ಎಷ್ಟು? ಹಾಗಾದ್ರೆ ರೂಟ್ 39.5 ಬರುತ್ತೆ. 39.5. ಸೊ ಅದನ್ನ ವರ್ಗಮೂಲ ಮಾಡಿದಾಗ 39.5 ಮಾಡಿದಾಗ 6.2 ಬರುತ್ತೆ. 6.2 ಯಾವುದು? ಮಾರ್ಪಿನ ಗುಣಾಂಕ. ಹಾಗಾದ್ರೆ ಮಾನಕ ವಿಚಲನ ನಮಗೇನು ಬೇಕಾಗಿದೆ? ಮಾರ್ಪಿನ ಗುಣಾಂಕ ಈಕ್ವಲ್ ಟು ಮಾನಕ ವಿಚಲನೆ ಡಿವೈಡೆಡ್ ಬೈ ಸರಾಸರಿ ಇಂಟು 100. ಹಾಗಾದ್ರೆ ಮಾನಕ ವಿಚಲನೆ ಇದೆ 6.2, ಸರಾಸರಿ ಇದೆ 25 ಇಂಟು 100. 25 ಅಂದ್ರೆ 25 4 8 4 24 24.8 ಇದು ಮಾರ್ಪಿನ ಗುಣಾಂಕವಾಗಿದೆ. ಇದು ಏನಾಗಿದೆ? ಮಾರ್ಪಿನ ಗುಣಾಂಕವಾಗಿದೆ. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಿರ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ ಸ್ನೇಹಿತರೆ. ಒಂದು ಸಮಾಂತರ ಶ್ರೇಣಿಯ ಅಪ್ಪಿನೇ ಪದ ಅಂದ್ರೆ ಅಪ್ಪಿನೇ ಪದ ಕ್ಯೂ ಆಗಿದೆ. ನೆಕ್ಸ್ಟ್ ಕ್ಯೂನೇ ಪದ ಪಿ ಆಗಿದೆ. ಕ್ಯೂನೇ ಪದ ಪಿ ಆಗಿದೆ. ಹಾಗಾದರೆ ನೋಡಿ, ಪಿನೇ ಪದ ಕ್ಯೂ ಆಗಿದೆ, ಕ್ಯೂನೇ ಪದ ಪಿ ಆಗಿದೆ. ಹಾಗಾದರೆ ಎನ್ನೇ ಪದ ಕಂಡುಹಿಡಿಯಿರಿ. ಹಾಗಾದ್ರೆ ಇದನ್ನ ಸರಿಯಾಗಿ ಬರ್ತಾ ಇದೆ ನೋಡ್ರಿ. ಏನು? ಟಿ ಎನ್ ಈಕ್ವಲ್ ಟು ಸೂತ್ರ ಗೊತ್ತಿದೆ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಪಿ ಎನ್ ಜಾಗದಲ್ಲಿ ಪಿ ಇದೆ. ಸೊ ಟಿ ಪಿ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಹಾಗಾದ್ರೆ ಟಿ ಪಿ ಯ ಪದ ಏನಾಗಿದೆ? ಕ್ಯೂ ಆಗಿದೆ. ಕ್ಯೂ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಅದೇ ರೀತಿ ಟಿ ಕ್ಯೂನೇ ಪದ ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಆಗಿದೆ. ಹಾಗಾದ್ರೆ ಟಿ ಕ್ಯೂನೇ ಪದ ಏನಾಗಿದೆ? ಪಿ ಆಗಿದೆ. ಪಿ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಆಗಿದೆ. ಹಾಗಾದ್ರೆ ಯಾವುದಾದ್ರೂ ಒಂದು ಬೆಲೆಯನ್ನು ಏನು ಮಾಡ್ಬೋದು? ಕಂಡುಹಿಡಿಬೋದು. ಏನು? ಸೊ ಪಿ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಇಂಟು ಡಿ, ಕ್ಯೂ ಡಿ ಮೈನಸ್ ಡಿ. ಸೊ ಪಿ ಇಲ್ಲೇ ಇಟ್ಕೋತೀನಿ. ಪ್ಲಸ್ ಕ್ಯೂ ಡಿ ಕಡೆ ಬಂದ್ರೆ ಮೈನಸ್ ಕ್ಯೂ ಡಿ ಆಗುತ್ತೆ, ಮೈನಸ್ ಡಿ ಕಡೆ ಬಂದ್ರೆ ಪ್ಲಸ್ ಡಿ ಆಗುತ್ತೆ, ಈಕ್ವಲ್ ಟು ಎ. ಹಾಗಾದ್ರೆ ಎ ವ್ಯಾಲ್ಯೂವನ್ನ ಏನ್ ಮಾಡೋಣ ಅಂದ್ರೆ ಇದ್ರೊಳಗಡೆ ಹಾಕೋಣ. ಎ ವ್ಯಾಲ್ಯೂವನ್ನ ಏನ್ ಮಾಡೋಣ್ರಿ? ಅದರಲ್ಲಿ ಆ್ಯಡ್ ಮಾಡೋಣ. ಯಾವುದರಲ್ಲಿ? ಇದರಲ್ಲಾದ್ರೂ ಆ್ಯಡ್ ಮಾಡೋಣ, ಅದರಲ್ಲಾದ್ರೂ ಆ್ಯಡ್ ಮಾಡೋಣ. ಯಾವುದಾದ್ರೂ ಒಂದು ಪದದಲ್ಲಿ ಏನು ಮಾಡೋಣ ಅಂದ್ರೆ ಆ್ಯಡ್ ಮಾಡೋಣ. ಹಾಗಾದ್ರೆ ಕ್ಯೂ ಈಕ್ವಲ್ ಟು ಎ ಅಂದ್ರೆ ಗೊತ್ತಿದೆ ಏನು? ಪಿ ಮೈನಸ್ ಕ್ಯೂ ಡಿ ಪ್ಲಸ್ ಡಿ ಪ್ಲಸ್ ಸೊ ಪಿ ಇಂಟು ಡಿ ಪಿ ಡಿ ಮೈನಸ್ ಡಿ. ಸೊ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್. ಕ್ಯೂ ಈಕ್ವಲ್ ಟು ಪಿ ಮೈನಸ್ ಕ್ಯೂ ಡಿ ಪ್ಲಸ್ ಪಿ ಡಿ. ಸೊ ಕ್ಯೂ ಇಲ್ಲೇ ಇಟ್ಕೋತೀನಿ. ಪ್ಲಸ್ ಪಿ ಕಡೆ ಬಂದ್ರೆ ಮೈನಸ್ ಪಿ ಆಗುತ್ತೆ, ಮೈನಸ್
ಪಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮೈನಸ್ ಡಿ ಸಾಮಾನ್ಯ ಪದ ತೆಗಿತಾ ಇದ್ದೇನೆ, ಉಳಿದಿದ್ದು ಕ್ಯೂ ಮೈನಸ್ ಪಿ, ಕ್ಯೂ ಮೈನಸ್ ಪಿ. ಸೊ ಇದು ಗುಣಾಕಾರ ಕಡೆ ಬಂದ್ರೆ ಭಾಗಾಕಾರ, ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ಪಿ ಈಕ್ವಲ್ ಟು ಮೈನಸ್ ಡಿ. ಒಂದ್ಲೆ ಸೊ 1 ಈಕ್ವಲ್ ಟು ಮೈನಸ್ ಡಿ. ಹಾಗಾದ್ರೆ ಡಿ ಈಕ್ವಲ್ ಟು ಎಷ್ಟು ಬರ್ತರಿ? -1 ಬಂತು. ಸೊ ಈ -1 ವ್ಯಾಲ್ಯೂವನ್ನ ಇದರಲ್ಲಿ ಹಾಕೋಣ. ನೋಡ್ರಿ, ಪಿ ಮೈನಸ್ ಕ್ಯೂ ಇಂಟು -1 ಪ್ಲಸ್ ಡಿ ಈಕ್ವಲ್ ಟು -1 ಈಕ್ವಲ್ ಟು ಎ. ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ -1 ಈಕ್ವಲ್ ಟು ಎ. ಹಾಗಾದ್ರೆ ಎ ವ್ಯಾಲ್ಯೂ ಸಿಕ್ಕಿದೆ, ಡಿ ವ್ಯಾಲ್ಯೂ ಸಿಕ್ಕಿದೆ, ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಸಿಕ್ಕಿದೆ. ಸೊ ಅದರಲ್ಲಿ ಏನು ಮಾಡೋಣ ಅಂದ್ರೆ ಯಾವ ಪದದಲ್ಲಿ ಎ ಎನ್ ಪದದಲ್ಲಿ ಯಾಡ್ ಮಾಡೋಣ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದೆ. ಎ ಅಂದರೆ ಸಿಕ್ಕಿದೆ ಏನು? ಪಿ ಪ್ಲಸ್ ಕ್ಯೂ -1 ಪ್ಲಸ್ ಎನ್ ಗೊತ್ತಿಲ್ಲ -1, ಡಿ ಅಂದರೆ -1 ಇದೆ. ಪಿ ಪ್ಲಸ್ ಕ್ಯೂ -1 ಪ್ಲಸ್ ಇಂಟು ಮೈನಸ್ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ -1 ಪ್ಲಸ್ 1 ಕ್ಯಾನ್ಸಲ್. ಹಾಗಾದ್ರೆ ಎ ಎನ್ನೇ ಪದ ಯಾವುದು ಅಂದ್ರೆ ಪಿ ಪ್ಲಸ್ ಕ್ಯೂ ಮೈನಸ್ ಎನ್. ಹಾಗಾದ್ರೆ ಎ ಎನ್ನೇ ಪದ ಯಾವುದು? ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಆಗಿದೆ. ಸೊ ಈ ರೀತಿಯಾಗಿ ಸಮಸ್ಯೆಯನ್ನ ಸೊಲ್ಯೂಷನ್ ನೋಡ್ಬೋದು. ಇದು 4 ಅಂಕದ ಪ್ರಶ್ನೆ, 3 ಸಮಸ್ಯೆಗಳು ಬಂದಾವ. ಸೊ ಪ್ರತಿಯೊಬ್ಬರು ಒಂದೊಂದು ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಸೊ 4 ಅಂಕದ ಪ್ರಶ್ನೆಗಳನ್ನ ನೋಡಿದ್ದೇವೆ. ಈಗ 3 ಅಂಕದ ಪ್ರಶ್ನೆ ನೋಡೋಣ. 3 ಅಂಕದ ಪ್ರಶ್ನೆ ಹೇಗಿದೆ ನೋಡಿ. ರು 12,000ಕ್ಕೆ ಅಂದ್ರೆ ಪಿ ಕೊಟ್ಟಿದ್ದಾನ 12,000 ರು. ನೆಕ್ಸ್ಟ್ ಏನು ಕೊಟ್ಟಿದ್ದಾನ? 2 ವರ್ಷ. ನೆಕ್ಸ್ಟ್ ಬಡ್ಡಿ ದರ ಕೊಟ್ಟಿದ್ದಾನ 10%. ನೋಡಿ ಹೇಳ್ತಿದ್ದಾನೆ ಏನು ಪ್ರಶ್ನೆ. ರು 12,000ಕ್ಕೆ 2 ವರ್ಷಗಳಲ್ಲಿ 10% ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಇದ್ದಾಗ ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನ ಲೆಕ್ಕ ಮಾಡಿರಿ. ಮೊತ್ತನೂ ಕಂಡುಹಿಡಿಬೇಕ್ರಿ, ಚಕ್ರ ಬಡ್ಡಿಯನ್ನು ಕಂಡುಹಿಡಿಬೇಕು. ಹಾಗಾದ್ರೆ ಮೊದಲಿಗೆ ನಮ್ಗೆ ಸಿಗುವುದೇ ಏನು? ಮೊತ್ತ ಸಿಗುತ್ತೆ. ಹಾಗಾದ್ರೆ ಸೂತ್ರ ಗೊತ್ತಿದೆ ಏನು ಅಂದ್ರೆ ಮೊತ್ತ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಅದರ ಘಾತ ಎನ್. ಹಾಗಾದ್ರೆ ಅಸಲು 12,000 1 ಪ್ಲಸ್ ಬಡ್ಡಿ ದರ 6 ಭಾಗಲೆ ಆರ್ ಡಿವೈಡೆಡ್ ಬೈ 100 ಅಂದ್ರೆ ಆರ್ ಎಷ್ಟಿದೆ? 10 ಇದೆ, 10 ಭಾಗಲೆ 100 ಅದರ ಘಾತ ಎನ್ ಅಂದ್ರೆ 2 ವರ್ಷ. ಎನ್ ಅಂದ್ರೆ ಎಷ್ಟು ವರ್ಷ ರೀ? 2 ವರ್ಷ. ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ. ಹಾಗಾದ್ರೆ 12,000 ಇಂಟು ಬ್ರಾಕೆಟ್ 1 ಪ್ಲಸ್ 1 ಡಿವೈಡೆಡ್ ಬೈ 10 ಅದರ ಘಾತ 2. ಸೊ ಲಸ ತೆಗೆದ್ರೆ 10 ಬರುತ್ತೆ. 12,000 ಇಂಟು ಬ್ರಾಕೆಟ್ 10 ಪ್ಲಸ್ 1 11 10 ಅದರ ಘಾತ 2 ಇದೆ. ಹಾಗಾದ್ರೆ 12,000 ಇಂಟು 121 ಭಾಗಲೆ 100. ಯಾಕೆ ಇದನ್ನು ನಾವು ಬರಿಬೋದು ಏನು ಅಂದ್ರೆ 11 10 ಇಂಟು 11 10 ಇದನ್ನ ಈ ವ್ಯಾಲ್ಯೂವನ್ನ. ಹಾಗಾದ್ರೆ ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು ಎಷ್ಟು ಅಂದ್ರೆ 120 ಇಂಟು 121. ಸೊ ಫಸ್ಟಿಗೆ 0 ಇಡೋಣ. 12 ಒಂದೇ 12 1 ಉಳಿಯುತ್ತಾ. 12ರಲ್ಲಿ 24 1 25 2 ಉಳಿಯುತ್ತಾ. 12 ಒಂದೇ 12 2 14. ಹಾಗಾದ್ರೆ ಮೊತ್ತ ಎಷ್ಟಿದೆ? 14,520. ಇನ್ನು ನಮ್ಗೆ ಏನ್ ಬೇಕಾಗಿದೆ? ಚಕ್ರ ಬಡ್ಡಿ CI ಬೇಕಾಗಿದೆ. ಎ ಮೈನಸ್ ಪಿ. ಎ 14,520 ಇದೆ, ಮೈನಸ್ 12,000 ಅಸಲ್ ಇದೆ. ಹಾಗಾದ್ರೆ 2,520 ರೂಪಾಯಿ ಏನಾಗುತ್ತೆ? ಚಕ್ರ ಬಡ್ಡಿ ಸಿಗುತ್ತೆ. ಸೊ ಈ ರೀತಿಯಾಗಿ ಸರಳವಾಗಿ ಪ್ರಶ್ನೆಯನ್ನ ಬಿಡಿಸಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದಾಗ ಏನಿದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಏನು? ಎ ಮತ್ತು ಬಿ ಎಂಬ ಇಬ್ಬರು ಒಂದು ಕೆಲಸವನ್ನ 12 ದಿನಗಳಲ್ಲಿ ಮಾಡಬಲ್ಲರು. ಎ ಮತ್ತು ಬಿ ಎಂಬ ಇಬ್ಬರು ಒಂದು ಕೆಲಸವನ್ನ 12 ದಿನಗಳಲ್ಲಿ. ಆತ್ಮೀಯ ಸ್ನೇಹಿತರೆ, ಸೊ ಒಂದು ಪ್ರಶ್ನೆ ಹೀಗಿದೆ ನೋಡಿ. ಎ ಮತ್ತು ಬಿ ಇಬ್ಬರು ಸೇರಿ 12 ದಿನಗಳಲ್ಲಿ, ಬಿ 30 ದಿನ, ಎ X ದಿನಗಳಲ್ಲಿ ಒಂದು ಕೆಲಸವನ್ನ ಮುಗಿಸ್ತಾ ಇದ್ದಾರೆ. ಹಾಗಾದ್ರೆ ಎ X ದಿನ ಅಂದ್ರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾನ ಅಂತ ಕಂಡುಹಿಡಿದು ಎಂದಿದ್ದಾನೆ. ಸೊ ಎ ಬಿ ಇಬ್ಬರು ಸೇರಿ ಒಂದು ದಿನ ಕೆಲಸ 1 12 ಅಂಶ, ಬಿ ಯ ಒಂದು ದಿನ ಕೆಲಸ 1 30 ಅಂಶ, ಎ ಯ ಒಂದು ದಿನ ಕೆಲಸ 1
1/x. ಹಾಗಾದ್ರೆ 1/12 ಈಕ್ವಲ್ ಟು 1/30 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್. ಅಂದ್ರೆ ಒಂದು ದಿನದ ಕೆಲಸದ ಬಗ್ಗೆ ನೋಡಾಕ್ತಿದ್ದೇನೆ. ಸೊ ಪ್ಲಸ್ 1/30 ಎಡಕ್ಕೆ ಬರ್ತೀನಿ, ಮೈನಸ್ ಆಗುತ್ತೆ. 1/12 ಮೈನಸ್ 1/30. ಸೊ 12 ಮತ್ತು 30 ಲಸ 60 ಇದೆ. ಸೊ 12 5 32 ಮೈನಸ್ 5 ಮೈನಸ್ 2 ಬರುತ್ತೆ. ಸೊ 3 60 3 20. ಹಾಗಾದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ 1/20. ಎಕ್ಸ್ ಅಂದ್ರೆ 20 ದಿನಗಳು. ಸೊ ಈ ವಿಧಾನ ಅಥವಾ ಇನ್ನೊಂದು ವಿಧಾನ a ಪ್ಲಸ್ ಬಿ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಎಕ್ಸ್ ಅಂದ್ರೆ ಎ ಯ ಕೆಲಸ, ವೈ ಅಂದ್ರೆ ಬಿ ಯ ಒಟ್ಟು ಕೆಲಸದ ದಿನಗಳು. ಹಾಗಾದ್ರೆ ಎ ಎಕ್ಸ್ ಹಾಗೆ ಬರ್ಕೋತೀನಿ, ಬಿ ಅಂದ್ರೆ 30 ಇದೆ, 30x. ಎಕ್ಸ್ ಪ್ಲಸ್ ವೈ ಅಂದ್ರೆ 30 ಇದೆ. ಸೊ ಈ ಕಡೆ ಬಲದಿಂದ ಎಡ ಕಳಿಸ್ತಾ ಇದ್ದೇನೆ. 12 ಇಂಟು ಎಕ್ಸ್ 12x ಪ್ಲಸ್ 12 ಮೂಲ 36 ಇಂಟು 1 0 360. ಸೊ 30x. 12x ಬಲಕ್ಕೆ ಕಳಿಸ್ತಾ ಇದ್ದೇನೆ. 30x ಮೈನಸ್ 12x ಆಗುತ್ತೆ. 360 ಈಕ್ವಲ್ ಟು 18x ಬರುತ್ತೆ. ಸೊ 18 ಗುಣಾಕಾರದಿಂದ ಎಡಕ್ಕೆ ಬಂದ್ರೆ ಭಾಗಾಕಾರ ಆಗುತ್ತೆ. 18 ಬಾಗಿಲು 360 ಬಾಗಿಲು 18 ಈಕ್ವಲ್ ಟು ಎಕ್ಸ್ ಆಗುತ್ತೆ. 18 ಒಂದೇ 18 20. ಎಕ್ಸ್ ಈಕ್ವಲ್ ಟು ಎಷ್ಟು ದಿನಗಳು? 20 ದಿನಗಳಾಗುತ್ತೆ. 20 ದಿನಗಳು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಇದೆ? ಸ್ವಲ್ಪ ಇದು ಟ್ರಿಗ್ನೋಮೆಟ್ರಿ ಒಳಗಡೆ ಇದೆ. ಸೊ ಪ್ರಶ್ನೆ ಹೀಗಿದೆ ನೋಡಿ. ಏನು ಅಂದ್ರೆ ರೂಟ್ ಆಫ್ 1 ಪ್ಲಸ್ cos 2x ಡಿವೈಡೆಡ್ ಬೈ 1 ಮೈನಸ್ cos 2x ಈಕ್ವಲ್ ಟು cot x ಅಂತ ನೋಡ್ಬೇಕಾಗಿದೆ. ಹಾಗಾದ್ರೆ ಸೊ ಇದರ ಅಕರ್ಯಕಾರಕ ರೂಪವನ್ನು ನೋಡಿದಾಗ 1 ಪ್ಲಸ್ cos 2x ಡಿವೈಡೆಡ್ ಬೈ 1 ಮೈನಸ್ cos 2x into 1 plus cos 2x divided by 1 plus cos 2x ಸೊ ಹಾಗಾದ್ರೆ ಇವುಗಳನ್ನು ಮುಂದುವರಿದ ಭಾಗವನ್ನು ನೋಡಿದಾಗ ರೂಟ್ ಆಫ್ ನೋಡ್ರಿ 1 ಪ್ಲಸ್ cos 2x ಹೋಲ್ ಸ್ಕ್ವೇರ್ ಆಗ್ಬೋದು. ಇದನ್ನ 1 ಸ್ಕ್ವೇರ್ ಮೈನಸ್ cos 2x ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಇದು ನಮ್ಗೆ ಗೊತ್ತಿದೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಬಹುದು. ಇನ್ನೊಂದು ವಿಧಾನ ಇನ್ನೊಂದು ಸ್ವಲ್ಪ ಬರಿತಾ ಇದ್ದಾನೆ. 1 ಪ್ಲಸ್ cos 2x ಹೋಲ್ ಸ್ಕ್ವೇರ್ ಇದನ್ನ ಡಿವೈಡೆಡ್ ಬೈ ನಾ ಒಂದು ವಿಧಾನ ಬರ್ತೀನಿ. ಏನು ಅಂದ್ರೆ 1 ಮೈನಸ್ cos x ಈಕ್ವಲ್ ಟು cos ಸ್ಕ್ವೇರ್ x ಈಕ್ವಲ್ ಟು sin ಸ್ಕ್ವೇರ್ x ಇದೆ. ಸೊ ಈ ರೂಪದಲ್ಲಿ ಬರ್ತೇನೆ. ಏನು sin 2x ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ cos 2x ಉಳಿದಿದ್ದು sin 2x. ಹಾಗಾದ್ರೆ ಒಂದು ಸಮಸ್ಯೆ ಇಲ್ಲಿ ಕೆಲವು ನಿಯಮಗಳದಾವ. ಆ ನಿಯಮಗಳನ್ನು ನಾವು ಅಪ್ಲೈ ಮಾಡ್ಕೋಬಹುದು. ಏನೇನದಾವ ನಿಯಮ ನೋಡಿರ್ಲಿದೆ. ಏನು sin 2x ಅಂದ್ರೆ ನಾವು ಬರೀಬಹುದು ಏನು ಅಂದ್ರೆ 2 sin x ಇಂಟು cos x. ಅಥವಾ ಇನ್ನೊಂದಿದೆ ಏನು cos 2a ಈಕ್ವಲ್ ಟು ಅಥವಾ 2x ಈಕ್ವಲ್ ಟು ಏನಂತ ಬರೀಬಹುದು cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a ಅಂತಾನು ಬರೀಬಹುದು. ಅಥವಾ ಇನ್ನೊಂದು ಏನಂತ ಬರೀಬಹುದು 2 cos ಸ್ಕ್ವೇರ್ a ಮೈನಸ್ 1 ಅಂತ ಬರೀಬಹುದು. ಅಥವಾ ಇನ್ನೊಂದು ಬರೀಬಹುದು ಏನು 1 ಮೈನಸ್ 2 sin ಸ್ಕ್ವೇರ್ a ಅಂತಾನು ಬರೀಬಹುದು. ಸೊ ಇಲ್ಲಿ ಇವು ಯಾವ ನಿಯಮ ಅಪ್ಲೈ ಆಗ್ತದ, ಸೊ ಅದನ್ನ ಏನ್ ಮಾಡೋಣ, ಅಪ್ಲೈ ಮಾಡೋಣ. ಯಾವ ನಿಯಮ ಅಪ್ಲೈ ಆಗ್ತದ ಆ ನಿಯಮವನ್ನು ಅಪ್ಲೈ ಮಾಡೋಣ. ಸೊ ಇಲ್ಲಿ ಗೊತ್ತಿದೆ ಏನು ಅಂದ್ರೆ sin cos 2x ಅಂದ್ರೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೇನೆ ನೋಡ್ರಿ. ಏನ್ ಅಪ್ಲೈ ಮಾಡ್ತಾ ಇದ್ದೇನೆ ಅಂದ್ರೆ 1 ಪ್ಲಸ್ 2 cos ಸ್ಕ್ವೇರ್ x ಮೈನಸ್ 1 ಡಿವೈಡೆಡ್. ಸೊ ಕ್ಯಾನ್ಸಲ್ ಆಗುತ್ತಾ? ಹೌದಲ್ಲ. ಇನ್ನ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ sin 2x ಅಂದ್ರೆ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ನೋಡ್ರಿ. ಏನು 2 sin x into cos x. ಸೊ cos 2x ಅಂದ್ರೆ ಇದನ್ನ ಅಪ್ಲೈ ಮಾಡಿದೆ. sin 2x ಅಂದ್ರೆ ಇದನ್ನ ಅಪ್ಲೈ ಮಾಡಿದೆ. ಹಾಗಾದ್ರೆ ನೋಡ್ರಿ 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ನೋಡ್ರಿ cos x ಅಂತ ಬರ್ತೀನಿ. ಸ್ಕ್ವೇರ್ ಅನ್ನ ಡಿವೈಡೆಡ್ ಬೈ sin x into cos x ಕ್ಯಾನ್ಸಲ್. ಹಾಗಾದ್ರೆ cos x divided by sin x equal to cot x.
ಸೊ ಡಬಲ್ ಎಕ್ಸ್ ಫಾರ್ಮುಲಾ ಅಂತ ಸಿಗುತ್ತೆ. ಅಂದ್ರೆ ಇದು SSLC ಒಳಗಡೆ PU ಒಳಗಡೆ ಇದೆ. ಈ ರೀತಿಯಾಗಿ ಸೊ ತ್ರಿಕೋನಮಿತಿ ಪ್ರಶ್ನೆಯನ್ನ ಬರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಎದ್ರ ಮೇಲಿದೆ ಅಂದ್ರೆ ನಾವು ಮಾತೃಕೆ ಮೇಲೆ ಕೊಟ್ಟಿದ್ದ ನೋಡ್ರಿ. A = ಮಾತೃಕೆ 2 1 -3 4 0 -1. ಸೊ B = 61 30 52 ಕೊಟ್ಟಿದ್ದಾನ. ಏನು ಕಂಡಿದ್ದಾನ ಅಂದ್ರ B' A'. ನೆನಪಿಟ್ಕೋಬೇಕು. ನಾವಿಲ್ಲಿ ಮೊದಲಿಗೆ ಅವುಗಳ ಇದನ್ನು ಬರಿತಿದ್ದೆ ನೋಡ್ರಿ. ಏನು ಅಂದ್ರೆ ಅಡ್ಡ ಸಾಲುಗಳು 2 ಇವೆ, ಕಂಬ ಸಾಲುಗಳು 3 ಇವೆ. ಸೊ ಅಡ್ಡ ಸಾಲುಗಳು 3 ಇವೆ, ಕಂಬ ಸಾಲುಗಳು 1 ಇದೆ. ಹಾಗಾದ್ರೆ ಇವುಗಳ ಗುಣಾಕಾರ ಮಾಡಬಹುದ್ರಿ. ಅವ A' B' ಅಂತ ಕೇಳಿದಾನ, ಗುಣಲಬ್ಧ ಕೇಳಿದಾನ. A'. ಸೊ ಅಡ್ಡ ಸಾಲು ಕಂಬ ಸಾಲು ಹೋಗುತ್ತೆ, ಕಂಬ ಸಾಲು ಅಡ್ಡ ಸಾಲು ಹೋಗುತ್ತೆ. 2 - 3 0 1 4 -1. B' 61 30 52. ಸೊ ನಾನು ಬರಿತಾ ಇದ್ದೆ ನೋಡ್ರಿ. ಅಡ್ಡ ಸಾಲುಗಳು ಎಷ್ಟಿದಾವೆ? 3 ಇವೆ, ಕಂಬ ಸಾಲು 2 ಇವೆ. ಇಲ್ಲಿ ಅಡ್ಡ ಸಾಲು 1 ಇದೆ, ಕಂಬ ಸಾಲು 3 ಇವೆ. ಹಾಗಾದ್ರೆ ಇವುಗಳ ಗುಣಲಬ್ಧ ನೋಡಿದಾಗ 3 × 2 = 1 × 3. ಸೊ ಇಲ್ಲಿ 2 ಸಮನಾಗಿಲ್ಲ. ಹಾಗಾದ್ರೆ B' ಮತ್ತು A' ಏನಾಗಲ್ಲ, ಸಾಧ್ಯ ಇಲ್ಲ. ಹಾಗಾದ್ರೆ ಇನ್ನೇನಾಗ್ತದೆ ನೋಡೋಣ. ಸಾರಿ, A' × B' ಸಾಧ್ಯ ಇಲ್ಲ. A' × B' ಸಾಧ್ಯ ಇಲ್ಲ. ಇಲ್ಲಿ B' × A' ನೋಡಿದಾಗ 1 3 1 × 3 3 × 2. ಹಾಗಾದ್ರೆ ಇದು ಸಾಧ್ಯ ಇದೆ. ಹಾಗಾದ್ರೆ ಯಾವುದು ಸಾಧ್ಯ ಇದೆ? B' A' ಸಾಧ್ಯ ಇದೆ. ಸೊ ಅದನ್ನ ನಾವೇನ್ ಮಾಡೋಣ? ಗುಣಾಕಾರ ಮಾಡೋಣ. ಸೊ ಮೊದಲಿಗೆ B' ಗೊತ್ತಿದೆ ಯಾವ ರೀತಿ. ಸೊ ಇದನ್ನ ಅಡ್ಡ ಸಾಲು ತಗೊಂಡ್ರೆ ಇದು ಕಂಬ ಸಾಲು ತಗೋಬೇಕು. ಹಾಗಾದ್ರೆ B' × A' = ಗುಣಾಕಾರ ಮಾಡ್ತಾ ಇದೆ ನೋಡ್ರಿ. 61 121 ಪ್ಲಸ್ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 90 ಪ್ಲಸ್ 0. ನೆಕ್ಸ್ಟ್ ಇದು ಇದೆ ನೋಡ್ರಿ. ಅಡ್ಡ ಸಾಲು 61 1 ಪ್ಲಸ್ 120 ಮೈನಸ್ 52 = 121 ಒಳಗಡೆ 91 ಇದ್ರೆ 31. ಸೊ 52 61 ಒಳಗಡೆ 52 ಹೋದ್ರೆ 9 1 20 129. ಹಾಗಾದ್ರೆ B' × A' 31, 129. ಸೊ ಈ ರೀತಿಯಾಗಿ ಮಾತೃಕೆ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 6⁸ ಇಂಟು 5⁻³ ಡಿವೈಡೆಡ್ ಬೈ 10⁻³ ಇಂಟು 3⁴. ಸೊ ಇದನ್ನ ಸಂಕ್ಷೇಪಿಸಿ ಅಂತ ಹೇಳಿದ. ನಾವು ಸಂಕ್ಷಿಪ್ತವಾಗಿ ಮಾಡೋಣ. ಹಾಗಾದ್ರೆ 6⁸ ಹೆಂಗ್ ಬರ್ತೀವಿ ನೋಡ್ರಿ. 2⁸ ಇಂಟು 3⁸ ಅಂತ ಬರಿಬಹುದು. 2 3 6. ನೆಕ್ಸ್ಟ್ 5⁻³ ಡಿವೈಡೆಡ್ ಬೈ 10⁻³ ಅಂದ್ರೆ 2⁻³ ಇಂಟು 5⁻³ 5 10 10⁻³ ಇಂಟು 3⁻4. ಇವೆಲ್ಲವನ್ನ ಮ್ಯಾಗ ಏನು. ಸೊ 2⁸ 2⁻³ ಹೋದ್ರೆ 2⁻³ -3 ಆಗುತ್ತೆ. ಸೊ 3⁸ 3⁻³ -4 ಮ್ಯಾಗ ಹೋಗುತ್ತೆ ಇಂಟು 5⁻³ ಇಂಟು 5⁻³ -3. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತಾ? 1 ಆಗುತ್ತೆ. ಹಾಗಾದ್ರೆ 2⁸ 3 ಹೋದ್ರೆ 5 ಇಂಟು 3⁸ 4 ಹೋದ್ರೆ 4. ಹಾಗಾದ್ರೆ ಇಷ್ಟೇ ಬಿಟ್ಟರು ನಡೀತದೆ ಸಂಕ್ಷಿಪ್ತಿ ಅಂದಾಗ. ಅಥವಾ ಬೆಲೆಯನ್ನ ಕಂಡಿಡಿದಾಗ 2⁻³ ಅಂದ್ರೆ 30, 2⁻5 ಅಂದ್ರೆ 32, 3⁻4 ಅಂದ್ರೆ 81. ಸೊ ಇವುಗಳ ಗುಣಲಬ್ಧವನ್ನ ಮಾಡ್ಬೋದು ನಾವು. ಏನು ಅಂದ್ರೆ 32 ಅಂದ್ರೆ 32, 3 ಉಳಿತು. 32 8
ಎಷ್ಟು ಅಂದರೆ 16 ಒಂದು 24 ಒಂದು 25 256 ಆಗುತ್ತೆ. ಪ್ಲಸ್ ನೋಡಿದ್ರೆ 259. ಹಾಗಾದ್ರೆ 2592 ಆಗುತ್ತೆ ಇವುಗಳ ಸಂಕ್ಷಿಪ್ತವಾಗಿ ಗುಣಲಬ್ಧ ನೋಡಿದಾಗ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಏನು ಅಂದ್ರೆ ತ್ರಿಭುಜದ 3 ಕೋನಗಳ ಅನುಪಾತ 1:2:3. 3 ಕೋನಗಳ ಅನುಪಾತ 1:2:3. ಹಾಗಾದ್ರೆ ಅವುಗಳ ಅಳತೆ ಕಂಡುಹಿಡಿದಿದ್ದಾನ. ಸೊ ಎ ಕೋನ x ಆಗೋಣ, ಬಿ ಕೋನ 2x ತಗೊಳ್ಳೋಣ, ಸಿ ಕೋನ 3x ತಗೊಳ್ಳೋಣ. ಹಾಗಾದ್ರೆ ಅವುಗಳ ಮೊತ್ತ ಗೊತ್ತಿದೆ ನಿಮಗೆ, ಏನು ಅಂದ್ರೆ 180 ಡಿಗ್ರಿ. ಹಾಗಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 180 ಡಿಗ್ರಿ. ಯಾಕಂದ್ರೆ ಆ ತ್ರಿಭುಜದ ಒಳಕೋನ ಪ್ರಮೇಯ ಅಥವಾ ಮೊತ್ತ ಅಂತ ಕರಿಬಹುದು. ಹಾಗಾದ್ರೆ ಎಕ್ಸ್ ಪ್ಲಸ್ 2x ಪ್ಲಸ್ 3x ಈಕ್ವಲ್ ಟು 180 ಡಿಗ್ರಿ ಇದೆ. ಸೊ ಟೋಟಲ್ ಆಗಿ ಕೂಡಿಸಿದ್ರೆ 6x ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಈಕ್ವಲ್ ಟು 180 ಭಾಗಲೆ 6. ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ? 30 ಆಗುತ್ತೆ. ಹಾಗಾದ್ರೆ ಎ 30 ಡಿಗ್ರಿ, ಬಿ 60 ಡಿಗ್ರಿ, ಸಿ 90 ಡಿಗ್ರಿ. ಹಾಗಾದ್ರೆ ಇದು ಯಾವ ತ್ರಿಭುಜ ಅಂತ ಹೇಳ್ಬೋದು? ಲಂಬಕೋನ ತ್ರಿಭುಜ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡಿ, ಏನು ಅಂದ್ರೆ ಟಿ ಎನ್ ಈಕ್ವಲ್ ಟು n² ಪ್ಲಸ್ 1 ಅಂಡ್ ಟಿ ಎನ್ ಈಕ್ವಲ್ ಟು 65. ಹಾಗಾದ್ರೆ ಎನ್ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಟಿ ಎನ್ ಅಂದ್ರೆ 65 ಇದೆ. 65 ಈಕ್ವಲ್ ಟು n² ಪ್ಲಸ್ 1 ಇದೆ. ಪ್ಲಸ್ 1 ಈ ಕಡೆ ಆಗಿದ್ರೆ -1. 65 - 1 ಈಕ್ವಲ್ ಟು n². 64 ಈಕ್ವಲ್ ಟು n². √64 ಈಕ್ವಲ್ ಟು n. ಹಾಗಾದ್ರೆ n ಈಕ್ವಲ್ ಟು ಎಷ್ಟಾಗುತ್ತಾ? 8 ಆಗುತ್ತಾ. n ಈಕ್ವಲ್ ಟು ಎಷ್ಟಾಗುತ್ತಾ? 8 ಆಗುತ್ತಾ. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೊ ಸ್ವಲ್ಪ ಈ ಪ್ರಶ್ನೆ ಕೇರ್ಫುಲ್ ಆಗಿ ಕೇಳ್ರಿ, ಯಾಕಂದ್ರೆ ಒಂದ್ ರೀತಿ ಪ್ರಶ್ನೆ ಈಸಿ ಇದೆ, ಆದ್ರೆ ಓದುವಾಗ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಪ್ರಶ್ನೆ ಏನಾಗುತ್ತೆ ಅಂದ್ರೆ ಟಫ್ ಆಗುತ್ತೆ ಅಥವಾ ಉತ್ತರ ತಪ್ಪು ಬರುತ್ತೆ. ಏನಿದೆ ಪ್ರಶ್ನೆ ನೋಡ್ರಿ, 2 ಸಂಖ್ಯೆಗಳ ಲಸಹಗಳ ಮೊತ್ತ ಮತ್ತು ವ್ಯತ್ಯಾಸವು. ಲಸಹ ಮತ್ತು ಮಸಗಳ ಮೊತ್ತ ಮತ್ತು ವ್ಯತ್ಯಾಸವು 312 ಮತ್ತು 264 ಆಗಿದೆ. ಈ ಸಂಖ್ಯೆಗಳ ಮೊತ್ತ 168 ಆಗಿದ್ದರೆ ಸಂಖ್ಯೆಗಳು ಯಾವುವು? ಹಾಗಾದ್ರೆ ಲಸ ಮತ್ತು ಮೊಸಗಳನ್ನ ಏನ್ ಮಾಡಿಲ್ಲ, ಕೊಡ್ಲಿಲ್ರಿ. ಅವುಗಳ ಮೊತ್ತ ಮತ್ತು ವ್ಯತ್ಯಾಸವನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ನೋಡೋಣ, 2 ಸಂಖ್ಯೆಗಳ ಲಸ ಮಸ, 2 ಸಂಖ್ಯೆಗಳ ಮಸ ಎಕ್ಸ್, 2 ಸಂಖ್ಯೆಗಳ ಲಸ ವೈ. ಹಾಗಾದ್ರೆ ಇವು 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾನ. ಏನು? ಎಕ್ಸ್ ಪ್ಲಸ್ ವೈ ಎಷ್ಟು ಕೊಟ್ಟಿದ್ದಾನ್ರಿ? 312 ಕೊಟ್ಟಿದ್ದಾನ. ಎಕ್ಸ್ ಮೈನಸ್ ವೈ ವ್ಯತ್ಯಾಸ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನ? 264 ಕೊಟ್ಟಿದ್ದಾನ. ಹಾಗಾದ್ರೆ ಕೂಡ್ಸೋಣ ಇವ್ರನ್ನ, ಸಮೀಕರಣ 1 ಮತ್ತು 2 ಕೂಡ್ಸೋಣ. ಸೊ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ, 2x ಆಗುತ್ತೆ. ಸೊ 2 + 4 6, 1 2 7. ಸೊ 3 2 5. ಎಕ್ಸ್ ಈಕ್ವಲ್ ಟು 576 ಭಾಗಲೆ 2. ಸೊ ಎಕ್ಸ್ ಈಕ್ವಲ್ ಟು 288 ಬರುತ್ತೆ. 2 2 1 ಉಳಿತ, 2 8 2 8. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ವೈ ವ್ಯಾಲ್ಯೂ ಅನ್ನ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 264. ಎಕ್ಸ್ ಇಲ್ಲೇ ಇಟ್ಕೊಳ್ಳೋಣ, ಅಥವಾ ಎಕ್ಸ್ ಮೈನಸ್ ವೈ ಇಲ್ಲೇ ಇಟ್ಕೊಳ್ಳೋಣ. 264 ಮೈನಸ್ ಎಕ್ಸ್ ಇದೆ. ಸೊ ವೈ ಮೈನಸ್ ವೈ ಈಕ್ವಲ್ ಟು 264 ಮೈನಸ್ 288 ಮೈನಸ್ ವೈ ಈಕ್ವಲ್ ಟು 24 ಬರುತ್ತೆ. ಮೈನಸ್, ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, ವೈ ಈಕ್ವಲ್ ಟು 24. ಹಾಗಾದ್ರೆ ಲಸ ಮತ್ತು ಮಸ ಸಿಕ್ಕು. ಏನು? ಇದು 288 ಇದೆ. ಸೊ ಇದು 24, ಸಾರಿ ಮಸ ಮತ್ತು ಲಸಹ ಕೇಳಿದಾನಲ್ಲ. ಸೊ ಸ್ವಲ್ಪ ಇಲ್ಲಿ ನಾವು ಮಸಹ ಮತ್ತು ಲಸಹ ಬೆಲೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಯಾಕೆ? ಮಸಹ ಸಾಮಾನ್ಯ ಪದ ಆಗಿರ್ತದ, ವೈ ಇದು ಎಕ್ಸ್. ಹಾಗಾದ್ರೆ ಇಲ್ಲಿ ವೈ 24 ಬಂದಿದೆ, ಲಸ 288 ಬಂದಿದೆ. ಹಾಗಾದ್ರೆ ಇಲ್ಲಿ ಎಕ್ಸ್ ವೈ ಸಿಕ್ತು. ಏನು ಅಂದ್ರೆ ಲಸ ಇಂಟು ಮಸ
ಎ ಇಂಟು ಬಿ ಇದೆ. ಅಂದ್ರೆ ಎರಡು ಪದಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಹಾಗಾದ್ರೆ ಆದ್ರೆ ಎ ಪ್ಲಸ್ ಬಿ ಯ ಮೊತ್ತ ಕೊಟ್ಟಿದ್ದ 168, ಆದ್ರೆ ಪದಗಳನ್ನ ಕೊಟ್ಟಿಲ್ಲ. ಹಾಗಾದ್ರೆ ನಾನು ಬಿ ಈಕ್ವಲ್ ಟು ತಗೋತೀನಿ 168 ಮೈನಸ್ ಎ ಅಂತ ತೆಗೆದುಕೊಳ್ತಾ ಇದ್ದಾನೆ. ಹಾಗಾದ್ರೆ ಲಸ ಮತ್ತು ಮಸ ಎಷ್ಟು 24 ಇಂಟು 288 ಈಕ್ವಲ್ ಟು ಎ. ಹಾಗೆ ಬರ್ಕೋತೀನಿ ಬಿ ಅಂದ್ರೆ 168 ಮೈನಸ್ ಎ, 168 ಮೈನಸ್ ಎ ಬರುತ್ತೆ. ಹಾಗಾದ್ರೆ ಮುಂದೆ ಏನು ಗುಣಾಕಾರ ಮಾಡ್ಕೋಬೇಕು. ಸೊ ಆ ಗುಣಾಕಾರವನ್ನ ನಾವೇನು ಈಗಾಗಲೇ ಮಾಡಿದ್ದೇನೆ. ಎಷ್ಟು ಬರುತ್ತೆ ಅಂದ್ರೆ 1680 ಸಾರಿ ಎಷ್ಟು ಬರುತ್ತೆ ಅಂದ್ರೆ ನೋಡೋಣ, ಗುಣಾಕಾರ ಮಾಡೋಣ. ಏನು 24 ಮತ್ತು 88ರ ಗುಣಾಕಾರ ಮಾಡಬೇಕು. ಸೊ ಗುಣಾಕಾರವನ್ನ ಮಾಡೋಣ. ಗುಣಾಕಾರ ಮಾಡಿದಾಗ 6912 ಬರುತ್ತೆ. ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ 24 ಇಂಟು 88 ಮಾಡಿದಾಗ 6912 ಬರುತ್ತೆ. ಸೊ ಎ ಇಂಟು 68 168 ಎ ಮೈನಸ್ ಎ ಸ್ಕ್ವೇರ್. ಸೊ ಮೈನಸ್ ಎ ಸ್ಕ್ವೇರ್ ಈ ಕಡೆ ತಗೊಳ್ಳೋಣ, ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಮೈನಸ್ 100 ಪ್ಲಸ್ 168 ತಗೊಂಡ್ರೆ ಮೈನಸ್ 168 ಆಗುತ್ತೆ. ಪ್ಲಸ್ 6912 ಈಕ್ವಲ್ ಟು 0. ಸೊ ಎರಡು ಪದಗಳ ಗುಣಲಬ್ಧ 6912 ಬರಬೇಕು. ಅವುಗಳ ಮೊತ್ತ ಎಷ್ಟು ಬರಬೇಕು ಅಂದ್ರೆ 168 ಬರಬೇಕು. ಹಾಗಾದ್ರೆ ಅವುಗಳು ಯಾವ್ಯಾವ? ಸೊ ಅವುಗಳು ಯಾವ್ಯಾವ್ರಿ ಅಂದ್ರೆ 72 ಒಂದು ಸಂಖ್ಯೆ 72 ಬರುತ್ತೆ, ಒಂದು ಸಂಖ್ಯೆ 196 ಬರುತ್ತೆ. ಒಂದು 72 ಇನ್ನೊಂದು 96 ಬರುತ್ತೆ. ಸೊ ನೋಡ್ರಿ 2 ಪ್ಲಸ್ 6 8, 9 ಪ್ಲಸ್ 7 16. ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳು ಮೈನಸ್ ಬರುತ್ತೆ, ಯಾಕೆಂದ್ರೆ ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾದ್ರೆ ಇವೆರಡು ಸಂಖ್ಯೆಗಳ ಮೂಲ ಎ ಈಕ್ವಲ್ ಟು 72 ಮತ್ತು 96 ಬರುತ್ತೆ. ಸೊ ಯಾವ್ದಾದ್ರೂ ತಗೋಬಹುದು, ಇದನ್ನಾದ್ರೂ ತಗೋಬಹುದು, ಇದನ್ನಾದ್ರೂ ತಗೋಬಹುದು. ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಯಾಕೆ ಅಂದ್ರೆ ಮೂಲಗಳು ಇಲ್ಲಿ ಮೈನಸ್ ಇದ್ದು ಅಂದ್ರೆ ಮೂಲಗಳಲ್ಲಿ ಪ್ಲಸ್ ಆಗುತ್ತೆ, ನೇರವಾಗಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಎ ವ್ಯಾಲ್ಯೂ ಸಿಕ್ತು. ಸೊ ಬಿ ಈಕ್ವಲ್ ಟು 168 ಮೈನಸ್ 72 ಯಾವ್ದಾದ್ರೂ ತಗೊಳ್ರಿ. ಸೊ ಬಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 96 ಆಗುತ್ತೆ. ಸೊ ಎ 72 ಆದ್ರೆ ಬಿ 96 ಆಗುತ್ತೆ, ಅಥವಾ ಎ 96 ಆದರೆ ಬಿ ಎಷ್ಟಾಗುತ್ತೆ 72 ಆಗುತ್ತೆ. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನ ನಾವು ಕೇಳಬಹುದಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಇದೆ? ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಅಪವರ್ತಿಸಿ ಎಂದಿದಾನ. 3AC ಪ್ಲಸ್ 7BC ಮೈನಸ್ 3AD ಮೈನಸ್ 7BD. ಸೊ ಮೊದಲಿಗೆ 3AC ಮೈನಸ್ 3AD ಸಾಮಾನ್ಯ ಈಗ ತಗೊಳ್ಳೋಣ, ಪ್ಲಸ್ 7BC ಮೈನಸ್ 7BD. ಸೊ ಒಂದೊಂದು ಪದ ಒಂದೊಂದು ಕಡೆ ಮಾಡ್ಕೊತಾ ಇದ್ದೇನೆ. ಇಲ್ಲಿ 3A ಸಾಮಾನ್ಯ ಪದ ತೆಗಿತೀನಿ, ಸಿ ಮೈನಸ್ ಡಿ ಉಳಿಯುತ್ತೆ. ಪ್ಲಸ್ 7B ಸಾಮಾನ್ಯ ತೆಗಿತೀನಿ, ಸಿ ಮೈನಸ್ ಡಿ ಉಳಿಯುತ್ತೆ. ಹಾಗಾದ್ರೆ ಆ ಸಿ ಮೈನಸ್ ಡಿ ಒಂದಾದ್ರೆ ಇನ್ನೊಂದು 3A ಪ್ಲಸ್ 7B. ಈ ಸರಳವಾಗಿ 2 ಅಂಕಕ್ಕೆ ಅಪವರ್ತಿಸಬಹುದಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಇದೆ. ಏನು ಅಂದ್ರೆ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ 7 ಮೈನಸ್ 4n ಆದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಪದ ಎನ್ನೇ ಪದ an ಈಕ್ವಲ್ ಟು ಕೊಟ್ಟಿದ್ದಾನೆ. ಏನು 7 ಮೈನಸ್ 4n. ಸೊ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದಾನೆ. ಸೊ ಇಲ್ಲಿ ಒಂದು ಸರಳವಾಗಿ ಹೇಳ್ತೀನಿ, ಎ ಮೊದಲನೇ ಪದ an1 7 ಮೈನಸ್ 4 ಇಂಟು 1, 7 ಮೈನಸ್ 4 ಅಂದ್ರೆ 3 ಬರುತ್ತೆ. ಇನ್ a2 n ವ್ಯಾಲ್ಯೂ 2 ಇದೆ, 7 ಮೈನಸ್ 4 ಇಂಟು 2, 7 ಮೈನಸ್ h ಈಕ್ವಲ್ ಟು ಮೈನಸ್ 1 ಆಗುತ್ತೆ. ಹಾಗಾದ್ರೆ ವ್ಯತ್ಯಾಸ ಗೊತ್ತಿದೆ. ಏನು ಅಂದ್ರೆ ಡಿ ಈಕ್ವಲ್ ಟು a2 ಮೈನಸ್ a1 ಮೈನಸ್ 1 ಮೈನಸ್ 3 ಈಕ್ವಲ್ ಟು ಮೈನಸ್ 4. ಹಾಗಾದ್ರೆ ಇನ್ನೊಂದು ಕಂಡಿದ್ದಾನ a3 ಬೆಲೆ ಹಾಕೋನು 7 ಮೈನಸ್ 4 ಇಂಟು 3 ಮೈನಸ್ 7 ಮೈನಸ್ 12 ಈಕ್ವಲ್ ಟು ಮೈನಸ್ 5. ಹಾಗಾದ್ರೆ ನೋಡೋಣ ಡಿ ಈಕ್ವಲ್ ಟು a3 ಮೈನಸ್ a2 ಮೈನಸ್ 5 ಮೈನಸ್ ಇಂಟು ಮೈನಸ್ 1 ಮೈನಸ್ 5 ಪ್ಲಸ್ 1 ಈಕ್ವಲ್ ಟು ಮೈನಸ್.
ಹಾಗಾದ್ರೆ ವ್ಯತ್ಯಾಸ ಎಷ್ಟು ಬಂತು? -4 ಬರುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಸಿಕ್ಕೇ ಬಿಡ್ತದೆ ನೋಡ್ರಿ. ಏನು ಇಲ್ಲಿ ಈ ರೀತಿ ಇದ್ದಾಗ ಯಾವಾಗ್ಲೂ ಏನನ ಸಹಗುಣಕ ಏನಿರ್ತದಲ್ಲ ಅದೇ ಸಾಮಾನ್ಯ ವ್ಯತ್ಯಾಸ ಆಗ್ತದ. ಸ್ಕ್ವೇರ್ ಇದ್ದಾಗಲ್ಲ ಏನನ ವ್ಯತ್ಯಾಸ ಏನಿರ್ತದಲ್ಲ ಸಂಖ್ಯಾ ಸಹಗುಣಕ ಅದೇ ಸಾಮಾನ್ಯ ವ್ಯತ್ಯಾಸ ಆಗಿರ್ತದ. ಸೊ ಇದು ನೇರವಾಗಿ ತಗೋಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದಾಗ ಏನಿದೆ? ಎಸ್, ಇಲ್ಲಿ ನೋಡಿ, ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 10 ಮಂದಿ ಬ್ಯಾಟ್ಸ್ಮನ್ ಗಳಿಸಿದ ಅಂಕಗಳನ್ನು ಹಿಡಿದೆ ಸರಾಸರಿ ಗಳಿಕೆ ಕಂಡು ಹಿಡಿಯಿರಿ. ಹಾಗಾದ್ರೆ ಸರಾಸರಿ ಗಳಿಕೆ ಎಷ್ಟಿದೆ ನೋಡ್ರಿ? 54 ಪ್ಲಸ್ 8 ಪ್ಲಸ್ 94 ಪ್ಲಸ್ 60 ಪ್ಲಸ್ 18 ಪ್ಲಸ್ 29 ಪ್ಲಸ್ 44 ಪ್ಲಸ್ 5 ಪ್ಲಸ್ 86. ಇದನ್ನ ನಾವು ಸಿಗ್ಮಾ ಎಕ್ಸ್ ಅಂತ ಕರಿತೇವೆ, ಒಟ್ಟು ಪದಗಳ ಮೊತ್ತ. ಹಾಗಾದ್ರೆ n = ಎಷ್ಟಿವೆ? ಒಟ್ಟು ಸಂಖ್ಯೆಗಳು ಎಷ್ಟಿವೆ? n = 10 ಪಂದ್ಯನ 10 ಬ್ಯಾಟ್ಸ್ಮನ್ ಅನ್ನ. ಸೊ n = 10. ಸೊ ಇವುಗಳನ್ನು ಕೂಡಿಸಿ 4 × 12 12 × 8 16 16 × 24 24 9 33 33 4 37 37 5 42 42 6 48. ಸೊ 4 ಉಳಿತು. 4 5 9 9 9 18 18 6 24 24 1 25 25 2 27 27 4 31 31 8 39. ಸೊ 398 ಭಾಗಲೆ 10. ಸೊ 39.8. ಹಾಗಾದ್ರೆ ಇವರ ಸರಾಸರಿ ಎಷ್ಟು ಬರುತ್ತೆ ಅಂದ್ರೆ 39.8. ಎಸ್. ಸೊ ಎಷ್ಟಿವೆ ನೋಡ್ರಿ? 1 2 3 4 5 6 7 8 9 ಇವೆ. ಸಾರಿ ರೀ, ಇನ್ನೊಂದು ಬಿಟ್ಟಿದ್ದೇನೆ, +23. ಸೊ ಇದಕ್ಕೆ +23 ಕೂಡಿಸ್ತಾ ಇದೆ ನೋಡಿ. ಹಾಗಾದ್ರೆ 8 3 11 8 3 ಎಷ್ಟು? 11. ಸೊ ಎಷ್ಟು? 1 ಉಳಿತು. 9 3 12 1 421 ಆಗುತ್ತಾ? ಸೊ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n, ಇದು ಸರಾಸರಿ ಎಕ್ಸ್ ಬಾರ್. ಸೊ ಸಿಗ್ಮಾ ಎಕ್ಸ್ 421 ಇದೆ, ಭಾಗಲೆ 10. ಹಾಗಾದ್ರೆ 42.1. ಈ ರೀತಿಯಾಗಿ ಸರಾಸರಿ. ಸೊ ಒಂದೇ ಒಂದು ಅಂಶವನ್ನು ಬಿಟ್ಟೇವಿ ಅಂದ್ರೆ ಲೆಕ್ಕ ತಪ್ಪಾಗುತ್ತೆ. ಇನ್ನ ಇಲ್ಲಿ ಕೊಟ್ಟಿದ್ದಾನೆ ಏನು? ದೆಹಲಿ, DHL, ದೆಹಲಿ, DELHI. ಈ ಪದಗಳನ್ನ ಉಪಯೋಗಿಸಿಕೊಂಡು, ಈ ಪದವನ್ನ ಉಪಯೋಗಿಸಿಕೊಂಡು 3 ಅಕ್ಷರದ ಎಷ್ಟು ಪದಗಳನ್ನು ರಚನೆ ಮಾಡಬಹುದು. ಅದು ಅರ್ಥ ಬರ್ಬೋದು, ಅರ್ಥ ಇರ್ಲಿಕ್ಕಿಲ್ಲ. 3 ಪದಗಳ ರಚನೆ. ಎಷ್ಟು ಪದ ಅದಾವ? 5 ಅದಾವ. ಸೊ ಬಿಡಿ ಸ್ಥಾನದಲ್ಲಿ ಅಂದ್ರೆ ಮೊದಲನೇ ಸ್ಥಾನದಲ್ಲಿ 5 ವಿಧದಲ್ಲಿ ಹಾಕ್ಬೋದು, ಎರಡನೇದಲ್ಲಿ 4 ವಿಧ, ಮೂರನೇದಲ್ಲಿ 3 ವಿಧ. ಹಾಗಾದ್ರೆ 4 3 12 12 5 60. ಸೊ ಈ ಪದವನ್ನ ಉಪಯೋಗಿಸಿಕೊಂಡು 3 ಅಕ್ಷರದ ಎಷ್ಟು ಪದಗಳು? 60 ಪದಗಳನ್ನ ರಚನೆ ಮಾಡಬಹುದಾಗಿದೆ. ಎಸ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೊ ಚಿತ್ರದಲ್ಲಿ ಎಕ್ಸ್ ಬೆಲೆಯನ್ನ ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಒಂದು ಕೋನವನ್ನ ಕೊಟ್ಟಿದ್ದಾನ. ಸೊ ಅಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ಕೋನ AOB ಒಂದು ಸರಳ ಕೋನ. AOB = 180 ಡಿಗ್ರಿ ಸರಳ ಕೋನ. ಹಾಗಾದ್ರೆ ಈ AOB ಯಲ್ಲಿ 3 ಕೋನವನ್ನಾಗಿ ಒಡೆದಿದ್ದೇವೆ. ಎಷ್ಟು ಕೋನಗಳನ್ನಾಗಿ? 3 ಕೋನಗಳು. ಯಾವ್ಯಾವ? AOD, DOC, COB. ಅವುಗಳ ಮೊತ್ತನೇ 180 ಡಿಗ್ರಿ. ಹಾಗಾದ್ರೆ ಒಂದೇದು x + 20 ಇದೆ, ಒಂದೇದು ಎರಡನೇದು x + 40 ಇದೆ, ಪ್ಲಸ್ x = 180 ಡಿಗ್ರಿ. ಸೊ 3x + 60 = 180 ಡಿಗ್ರಿ. ಸೊ 3x = 180 - 60 = 3x = 120. ಸೊ x = 120 ಭಾಗಲೆ 3 3 ಒಂದೇ 3 4. ಹಾಗಾದ್ರೆ x = ಎಷ್ಟಾಯ್ತು? 40. ಸೊ ಇಲ್ಲಿ x = ಎಷ್ಟಾಗಿದೆ? 40 ಆಗಿದೆ. ಇದು 40 ಆದ್ರೆ ಇದು 80 ಆಗುತ್ತಾ? ಇದು 60 ಆಗುತ್ತಾ? ಹಾಗಾದ್ರೆ 60 + 40 100, 100 + 80 180. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಒಂದು ಘನಗಳ ಮೇಲಿದೆ. ಸೊ ಆ ಘನಗಳ ಮೇಲೆ ಯಾವ ರೀತಿ ಸಮಸ್ಯೆ ಬಂದಿದೆ?
ವಿಶ್ವಘನ ಕೊಟ್ಟಿದ್ದಾನವ. ಯು ಈಕ್ವಲ್ ಟು 1 2 3 4 5 6 7 8 9. ಎ ಘನ ಕೊಟ್ಟಿದ್ದಾನೆ ಎಷ್ಟು? 1 2 3 5. ಬಿ ಘನ ಕೊಟ್ಟಿದ್ದಾನೆ ಎಷ್ಟು? 2 4 6 8. ಹಾಗಾದ್ರೆ ಏನು ಕಂಡುಹಿಡಿದಿದ್ದಾನ ಅಂದ್ರೆ ಎ ಸಂಯೋಗ ಬಿ ಡ್ಯಾಶ್, ಎ ಸಂಯೋಗ ಬಿ ಡ್ಯಾಶ್ ಕಂಡುಹಿಡಿಯೋಣ. ಮೊದಲು ಎ ಸಂಯೋಗ ಬಿ ಅನ್ನ ಕಂಡುಹಿಡಿಯೋಣ. ಎ ಸಂಯೋಗ ಬಿ, ಎ ಮತ್ತು ಬಿ ಯಲ್ಲಿರುವಂತ ಎಲ್ಲಾ ಘನಾಂಶಗಳು 1 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 8 ಇದೆ. ಇನ್ನ ಎ ಡ್ಯಾಶ್ ಬಿ ಸಾರಿ ಎ ಸಂಯೋಗ ಬಿ ಡ್ಯಾಶ್ ಅಂದ್ರೆ ವಿಶ್ವಗಣದಲ್ಲಿ ಮತ್ತು ಈ ಗಣದಲ್ಲಿ ಉಳಿದಿರುವ ಅಂಶಗಳು ಯಾವದಾವ? ಹಾಗಾದ್ರೆ 1 2 3 4 ನೋಡ್ರಿ 7 ಒಂದು ಉಳಿದಿದೆ, 9 ಒಂದು ಉಳಿದಿದೆ. ಹಾಗಾದ್ರೆ ಎಷ್ಟಾಗುತ್ತೆ ಅಂದ್ರೆ 7/9. ಎ ಸಂಯೋಗ ಬಿ ಡ್ಯಾಶ್ ಏನಾಗುತ್ತೆ? 7/9. ಇದೊಂದು ಘನಾಂಶ ಆಗುತ್ತೆ. ಸೊ ಈ ರೀತಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಕೊಟ್ಟಿದ್ದಾನೆ. ಏನು ಅಂದ್ರೆ ಒಂದು ಚತುರ್ಭುಜ ಇದೆ, ಆ ಚತುರ್ಭುಜದಲ್ಲಿ ಕೋನಗಳ ಅಳತೆ ಕೊಟ್ಟಿದ್ದಾನ. ಒಂದು ಚತುರ್ಭುಜದಲ್ಲಿ ಕೋನಗಳ ಅಳತೆ ಕೊಟ್ಟಿದ್ದಾನೆ. ಎ ಬಿ ಸಿ ಡಿ ಏನಂತ? ಸೊ ಎರಡು ಕೋನವನ್ನ ಕೊಟ್ಟಿದ್ದಾನ. ಯಾವುದೇ ಎರಡು ತಗೊಳ್ರಿ. ಏನು? ಒಂದು ಕೋನ ಎ 70, ಇನ್ನೊಂದು ಕೋನ ಬಿ 130 ಆಗಿದೆ. ಉಳಿದೆರಡು ಕೋನಗಳು ಸಮವಾಗಿವೆ. ಹಂಗಂದ್ರೆ ಕೋನ ಡಿ ಈಕ್ವಲ್ ಟು ಕೋನ್ ಸಿ ಆಗಿದೆ. ಸೊ ಗೊತ್ತಿದೆ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಪ್ಲಸ್ ಕೋನ್ ಡಿ ಈಕ್ವಲ್ ಟು 360 ಡಿಗ್ರಿ. ಸೊ ಎರಡುಗಳ ಮೊತ್ತ 200 ಆಗಿದೆ. ಸೊ ಕೋನ್ ಸಿ ಪ್ಲಸ್ ಕೋನ್ ಸಿ, ಯಾಕಂದ್ರೆ ಡಿ ಬದಲು ಸಿ ಬರಿಬಹುದು. ಸೊ 360 ಮೈನಸ್ 200. ಹಾಗಾದ್ರೆ 2 ಕೋನ್ ಸಿ ಈಕ್ವಲ್ ಟು 160. ಕೋನ್ ಸಿ ಈಕ್ವಲ್ ಟು 160/2 ಎಷ್ಟು ಬರುತ್ತಾ? 80 ಬರುತ್ತೆ. ಹಾಗಾದ್ರೆ ಕೋನ್ ಸಿ ಮತ್ತು ಕೋನ್ ಡಿ ಎಷ್ಟು ಡಿಗ್ರಿಗೆ ಸಮ ಆಗ್ಯಾವ? 80 ಡಿಗ್ರಿಗೆ ಸಮನಾಗಿವೆ. ಸೊ ಈ ರೀತಿಯಾಗಿ ಅಂಕವನ್ನ ನಾವು ಏನ್ ಮಾಡಬಹುದು? ಸರಳವಾಗಿ ಗಣಿತದಲ್ಲಿ ರಚನೆ ಮಾಡಬಹುದು. ಸೊ ಇನ್ನೂ 2 ಪ್ರಶ್ನೆಗಳಿವೆ. ಸೊ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಒಂದು ಸಂಖ್ಯೆಗೆ 4 ಕೂಡಿ, ಸೊ ಒಂದು ಸಂಖ್ಯೆಗೆ 4 ಕೂಡಿ ಬರುವ ಮೊತ್ತವನ್ನು 3ರಿಂದ ಗುಣಿಸಿದರೆ 30. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಒಂದು ಸಂಖ್ಯೆ ಎಕ್ಸ್ ಆಗಿರಲಿ. ಸೊ ಇದಕ್ಕೆ 4 ಕೂಡಿ ಬರುವ ಮೊತ್ತವನ್ನ 3ರಿಂದ ಗುಣಿಸಿ, ಬರುವ ಮೊತ್ತವನ್ನ ಎದರಿಂದ ಗುಣಿಸಿ? 3ರಿಂದ ಗುಣಿಸಿ. ಗುಣಲಬ್ಧ 30 ಆಗುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಸೊ ಗುಣಾಕಾರ ಭಾಗಾಕಾರ ಆಗುತ್ತಾ? ಎಕ್ಸ್ ಪ್ಲಸ್ 4 ಈಕ್ವಲ್ ಟು 30/3. 3 1 3 10. ಎಕ್ಸ್ ಪ್ಲಸ್ 4 ಈಕ್ವಲ್ ಟು 10. ಎಕ್ಸ್ ಈಕ್ವಲ್ ಟು 6 ಮೈನಸ್ 4 ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 6. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 6 ಇದೆ. 6 + 4 10. 10 × 3 30. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂದ್ರೆ ಎಕ್ಸ್. ಈ ರೀತಿಯಾಗಿ ಸರಳ ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ಕೊಡೋಣ ನೋಡ್ರಿ. ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳಿದಾನ. ಏನು? 10⁻1 ಇಂಟು 10⁻2 ಪ್ಲಸ್ 2 ಇಂಟು 10⁻−3 ಇಂಟು 10⁻+4 ಇಂಟು 10⁻−5 ಇಂಟು 10⁻6. ಸೊ ಮೊದಲು ಪ್ಲಸ್ ಘಾತಾಂಕವನ್ನು ಒಂದು ಕಡೆ ಬರ್ಕೊಳ್ಳೋಣ. 10⁻2 ಪ್ಲಸ್ 4 ಪ್ಲಸ್ 6 ಇಂಟು 10⁻−1 -3 -5. ಸೊ 10⁻12 ಇಂಟು 10⁻−9. ಸೊ 10 ಎಷ್ಟಾಗುತ್ತೆ? 3 ಆಗುತ್ತೆ. ಇದರ ವ್ಯಾಲ್ಯೂ ಎಷ್ಟು? 1000. ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಬಿಡಿಸಬಹುದು. ಸೊ ಈ ರೀತಿ ಪ್ರಶ್ನೆ ಪತ್ರಿಕೆ ಒಳಗಡೆ ನಮಗೆ ಅಂಕಗಳನ್ನು ಸರಳವಾಗಿ ಗಳಿಸಬಹುದು. ಸೊ ಆತ್ಮೀಯ ಸ್ನೇಹ ಮಿತ್ರರೇ, ನಿಮಗೆ ನಾನು ಹೇಳುವಂತಹ ಸಮಸ್ಯೆಗಳು ಅರ್ಥವಾಗಿದೆ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.